ಇಡೀ ರಾಜ್ಯದಲ್ಲಿ ಹಾಸನ ಜಿಲ್ಲೆಗೆ ಒಂದು ಹೆಸರಿದೆ. ಜಗತ್ ಪ್ರಸಿದ್ಧ ಹಾಸನಾಂಬ ದೇವಸ್ಥಾನವಿದೆ. ಈ ಜಿಲ್ಲೆಗೆ ಕೆಲವು ಕೆಟ್ಟ ರಾಜಕಾರಣಿಗಳಿಂದ ಕಳಂಕ ಬಂದಿದೆ. ಪೆನ್ಡ್ರೈವ್ ಹಾಗೂ ಅಶ್ಲೀಲ ವಿಡಿಯೋ ಬಿಡುಗಡೆ ಪ್ರಕರಣದಲ್ಲಿ ನನ್ನ ಕೈವಾಡ ಯಾವುದೂ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಕುತಂತ್ರ ಎಂದು ಬಿಜೆಪಿ ಮುಖಂಡ ಜಿ ದೇವಿ ರಾಜೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಆ ಒಂದು ಪೆನ್ಡ್ರೈವ್ನಲ್ಲಿ ನಮ್ಮ ಜಿಲ್ಲೆಯ ಮಾನ, ಗೌಪ್ಯತೆ ಮತ್ತು ನಮ್ಮ ಹೆಣ್ಣು ಮಕ್ಕಳ ಶೀಲದ ಪ್ರಶ್ನೆ ಇತ್ತು. ಆ ಪೆನ್ಡ್ರೈವ್ನಲ್ಲಿ ಇಡೀ ರಾಷ್ಟ್ರದಲ್ಲಿ ಹಾಸನ ಜಿಲ್ಲೆಗೆ ಒಂದು ಬಹಳ ಹೆಸರಿದೆ. ಅಲ್ಲಿ ಇವತ್ತು ಜಗತ್ ಪ್ರಸಿದ್ಧ ಆದಂತಹ ಹಾಸನಾಂಬ ದೇವಿ ದೇವಸ್ಥಾನ ಇದೆ. ಅಲ್ಲಿ ಜನ ಕೋಟ್ಯಾಂತರ ಭಕ್ತರು ಬರ್ತಾರೆ. ಅಲ್ಲಿ ಮತ್ತೆ ಹಾಸನಕ್ಕೆ ಒಂದು ವಿಶೇಷವಾದ ಹೆಸರಿದೆ. ಮತ್ತೆ ಈ ಜಿಲ್ಲೆಯಿಂದ ಒಬ್ಬ ಪ್ರಧಾನಿ ಕೊಟ್ಟಂತ ಒಂದು ಜಿಲ್ಲೆ ಇದೆ. ಈ ಜಿಲ್ಲೆಗೆ ರಾಜಕೀಯದಿಂದ ಕಳಂಕ ಬರಬಾರದು, ಕೆಲವು ಕೆಟ್ಟ ರಾಜಕಾರಣಿಗಳಿಂದ ಈ ಜಿಲ್ಲೆಗೆ ಕಳಂಕ ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾನು ಇದೆಲ್ಲ ಒಂದು ನಾನು ಪತ್ರಗಳ ಮುಖಾಂತರ ನಾನು ಹೋರಾಟವನ್ನು ಮಾಡಿದೆ. ನನಗೆ ಏನಾದರೂ ಮಾಡಿ ಅದನ್ನು ತಪ್ಪಿಸಬೇಕು ಅಂತ ಕಾರಣ ಯಾಕಂತಂದ್ರೆ, ನನಗೆ ಆ ಪೆನ್ಡ್ರೈವ್ನಲ್ಲಿ ಚಿತ್ರ ತೋರಿಸಲು ಮುಂಚಿತವಾಗಿ ಈಗಾಗಲೇ ಒಬ್ಬ ಕಾಂಗ್ರೆಸ್ ಪಕ್ಷದ ಪ್ರಮುಖ ಒಬ್ಬ ನಾಯಕರ ಕೈ ಸೇರಿದೆ ಅಂತ ವಿಚಾರ ಗೊತ್ತಾದಾಗ ಅಲ್ಲಿ ಎಲ್ಲ ಒಂದು ಕಡೆ ಅವರು ರಾಜಕೀಯ ಹತ್ತಿರವಾಗಿ ಉಪಯೋಗಿಸ್ಕೋಬಹುದು ಅಂತ ಹೇಳಿ ಅದನ್ನ ಉಲ್ಲೇಖ ಮಾಡಿ ನಾನು ಪತ್ರವನ್ನು ಮಾಡಿದ್ದೆ. ನಾನು ಅದಾದ ನಂತರ ಆತನಿಗಿದ್ದಂತ ಸಮಸ್ಯೆಗಳನ್ನ, ಬೇಡಿಕೆಗಳನ್ನು ಕೂಡ ಅವರು ಆ ಕುಟುಂಬಕ್ಕೆ ನಾನು ಬೇರೆ ಕಡೆ ರವಾನೆ ಮಾಡಿದೆ. ನನಗೆ ಅದು ಬರಲಿಲ್ಲ, ಬರಲಿಲ್ಲ. ನಂತರ ಆ ವ್ಯಕ್ತಿ ನನ್ನಿಂದ ದೂರ ಆದ. ಒಂದು ಸಲ ನಾನು ಇದೇ ಮಾಧ್ಯಮದಲ್ಲಿ ಕುತ್ಕೊಂಡು ಹೇಳಿದ್ದೆ. ನಾನು ಇದೆಲ್ಲ ವಿಚಾರ ರೇವಣ್ಣವರು ನಮಗೆ ವೈಮನಸ್ಯ ಪ್ರಾರಂಭ ಆದಾಗ ನಾನು ಆ ವಿಚಾರವನ್ನು ಹೇಳಿದ್ದೆ. ನಾನಲ್ಲಿ ಬೆಂಗಳೂರಿನಲ್ಲಿ ಕೆಲವು ಮಾಧ್ಯಮದಲ್ಲಿ ನಾನು ಕುಂತು ಇಂಟರ್ವ್ಯೂ ಕೂತದ್ದು ಕೂಡ ಮಾತಾಡಿದ್ದೀನಿ. ನಾನಲ್ಲಿ ನನ್ನಲ್ಲಿ ರಾಜಕೀಯ ವೈರತ್ವ ಇದೆ. ನನಗೆ ರೇವಣ್ಣವ್ರ ಕುಟುಂಬದ ವಿರುದ್ಧವಾಗಿ ರಾಜಕೀಯ ವೈರತ್ವ ಇದೆ ನನ್ನಲ್ಲಿ. ನನ್ನ ಬಲಿಷ್ಠ ಈ ಜಿಲ್ಲೆಯ ಕಡು ವೈರಿ ಅಂತಂದ್ರೆ ರಾಜಕೀಯವಾಗಿ ಅವರ ಕುಟುಂಬದವರಿಗೆ ನಾನು ಆಗಿರ್ತಿದ್ದರೆ ನನ್ನಲ್ಲಿ ಅವರ ವಿರುದ್ಧವಾಗಿ ಕೇಸನ್ನು ಹಾಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಕೇಸ್ ಎಲ್ಲೂ ಕೂಡ ಕಾಂಪ್ರಮೈಸ್ ಹಾಕಿಲ್ಲ ನನಗೆ. ಮತ್ತೆ ರಾಜಕೀಯದಲ್ಲಿ ಬರೀ ಕೋರ್ಟ್ ಕಾನೂನಲ್ಲಿ ಆಗ್ಬಾರ್ದು ಅಂತೇಳಿ ಅವರ ವಿರುದ್ಧವಾಗಿ ನಾನು ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡೆ. ನಾನಿಲ್ಲಿ ರಾಜ್ಯದ ಜನತೆ ಮತ್ತೊಂದು ಸಹ ವಿಚಾರ ಮಾಡ್ತೀನಿ. ನಾನಲ್ಲಿ ನನ್ನ ಗುರಿ ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹಣ ಮತ್ತು ಅಧಿಕಾರದ ಅಹಂಕಾರದಲ್ಲಿರುವಂತವರಿಗೆ ಸರಿಸಮಾನವಾಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ರಾಜಕೀಯದಲ್ಲಿ ರೇವಣ್ಣ ಅವರ ವಿರುದ್ಧ ಆಪೋಸಿಟ್ ಕ್ಯಾಂಡಿಡೇಟ್ ಆದ. ಆದರೆ ನಾನು ನೀಚ ಕೆಲಸ ಮಾಡಿ ಹೆಣ್ಣು ಮಕ್ಕಳ ಮಾನವನ ಹರಾಜು ಹಾಕುವಂಥದ್ದು, ಹೆಣ್ಣು ಮಕ್ಕಳ ಶೀಲವನ್ನು ಹರಾಜಿಟ್ಟು ರಾಜಕೀಯ ಮಾಡೋದು ಕೆಲಸ ಮಾಡಿಲ್ಲ. ನಾನು ಆ ಕೃತ್ಯ ಕೈ ಹಾಕಲಿಲ್ಲ. ನಾನು ಆ ರೀತಿ ಹೆಣ್ಣು ಮಕ್ಕಳ ಶೀಲವನ್ನು ಹರಾಜು ಹಾಕ್ಬಿಟ್ಟು ಅವರು ರಾಜಕೀಯ ಮಾಡಲಾಗಿದೆ. ನಾನು ಪತ್ರ ಬರೆದ ತಕ್ಷಣ ಹಾಗೆ ನಾನಲ್ಲಿ ಅದೇ ವಿಡಿಯೋನ ರಿಲೀಸ್ ಮಾಡಬೇಕಿತ್ತು. ನಾನಲ್ಲಿ ಯಾವುದೇ ಕಾರಣಕ್ಕೆ ಟಿಕೆಟ್ ಹೊಂದಿತ್ತಿಲ್ಲ. ಅವಾಗ ಪಕ್ಷ ಬೇರೆ ತರ್ತೀವಿ ಮಾತಾಡೋದು. ಆದರೆ ನಮ್ಮ ರಾಜಕೀಯ ಬೇಳೆ ಬೇಯಿಸೋಕ್ಕೋಸ್ಕರ ನಾವಲ್ಲಿ ಹೆಣ್ಣು ಮಕ್ಕಳನ್ನ ಮಾನ ಹರಾಜು ಹಾಕಬಾರ್ದು ಅಂತ ಒಂದೇ ಕಾರಣಕ್ಕೋಸ್ಕರ ನಾನಲ್ಲಿ ಆ ಕುಟುಂಬಗಳ ಹಿತದೃಷ್ಟಿಯಿಂದ ಇದೇ ವೇದಿಕೆಯನ್ನು ಕುರಿತು ಹೇಳಿದ್ದೆ. ನಾನಲ್ಲಿ ನಾಳೆ ಯಾರಾದ್ರೂ ಬಿಡುಗಡೆ ಮಾಡಿಲ್ಲ ಹೆಣ್ಣು ಮಕ್ಕಳ ಭವಿಷ್ಯ ಆಗ್ತದೆ ಅಂತ ಕೇಳಿದ್ದೆ ನಾನಲ್ಲಿ. ಆದರೆ ಇವತ್ತು ತನ್ನ ರಾಜಕೀಯ ನೀಚ ಕೃತ್ಯಕ್ಕೋಸ್ಕರ ಇವತ್ತಲ್ಲಿ ಆ ವಿಡಿಯೋವನ್ನ ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡಿದೆ. ಇವತ್ತು